ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟಕ್ಸ್ ಮಾರ್ಕನ್ನು ಯಾವ ರೀತಿ ಹಾಕಬೇಕು ಮತ್ತು ಟಕ್ಸ್ ಸ್ಟಿಚ್ಚನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫಸ್ಟು ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಬ್ಲೌಸ್ ಪೀಸನ್ನು ಪಕ್ಕಕ್ಕಿಟ್ಟು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಇದಕ್ಕೆ ನಾನು ಫಸ್ಟು ಟಕ್ಸಿನ ಮಾರ್ಕನ್ನು ಹಾಕ್ತೀನಿ. ಇದು ಫಸ್ಟ್ ಸ್ಟಿಚ್ಚು. ಕಾಜು ಪಟ್ಟಿ ಉಕ್ಸ್ ಪಟ್ಟಿ ಬರುತ್ತಲ್ಲ, ಉಕ್ಸಿನ ಮನೆ ಉಕ್ಸ್ ಕಡೆ ಬರುತ್ತಲ್ಲ, ಅದು 3 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೋತೀನಿ. ಎರಡು ಬದಿ 3 ಇಂಚ್ ಅಂದರೆ ಟೋಟಲ್ 6 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾ, ಈಗ ಭುಜದ ನೇರವಾಗಿ ಕ್ರಾಸ್ ಬೆಲ್ಟಿನ ಕೆಳಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಎರಡು ಭುಜದ ಮಿಡಲ್ ಮಾರ್ಕ್ ಹಾಕಿ ಆ ಮಾರ್ಕಿಂದ 1.5 ಇಂಚು ಲೆಂತಿಗೆ ಒಂದು ಟಿಕ್ಕಿಯನ್ನು ಹಾಕ್ತೆ. ಈಗ 1.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಈಗೇನೋ ಲೆಂತಿಗೆ ಒಂದು ಮಾರ್ಕ್ ಹಾಕಿದ್ನಲ್ಲ, ಇದು 1.5 ಇಂಚಿನ ಮಿಡಲ್ ಬರಬೇಕ್ರಿ. ಆ ಥರ ಒಂದು ಮಾರ್ಕನ್ನು ನೀವಿಲ್ಲಿ ಹಾಕ್ಕೋಬೇಕಾಗುತ್ತೆ. ಇದು ಟ್ರ್ಯಾಂಗಲ್ ಶೇಪಲ್ಲಿ, ಪಿರಾಮಿಡ್ ಶೇಪಲ್ಲಿ ಬರುತ್ತೆ. ಈಗ ಬಗ್ಲಿನ ಕಡೆ ಸ್ಟಿಚ್ಚನ್ನು ನಾನು ಮಾರ್ಕನ್ನು ಹಾಕ್ತಿದ್ದೀನಿ. ಇದು 4.5 ಇಂಚು ಬರುತ್ತೆ ರೀ. ಇದು ಬಗ್ಲಿನ ಶೇಪ್, ಬಗ್ಲಿ ಕೆಳಗೇನೋ ಒಂದು ಟಕ್ಸ್ ಬರುತ್ತಲ್ಲ, 4.5 ಇಂಚು ಬರುತ್ತೆ. ಆಮೇಲೆ ಆರ್ಮೋಲ್ ಕಡೆಯಿಂದ ಬರುವಂತಹ ಒಂದು ಟಕ್ಸಿನ ಮಾರ್ಕು 3 ಇಂಚು. ಈ ರೀತಿ ಹಾಕ್ಕೊಂಡ್ರೆ ಒಂದು ಮಾರ್ಕ್ ಮುಗೀತು. ಅದೇ ರೀತಿ ಇದನ್ನು ನೋಡ್ರಿ, ಇಲ್ಲಿ ಟ್ರ್ಯಾಂಗಲ್ ಶೇಪಲ್ಲಿ ನಾನು ಇದಕ್ಕೆ ಪಿರಾಮಿಡ್ ಶೇಪಲ್ಲಿ ಈ ಥರ ಶೇಪ್ ಕೊಡ್ತೀನಿ. ಅದನ್ನು ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಇವಾಗ ಇದಕ್ಕೂ ಸಹ ಅದೇ ರೀತಿ ಭುಜದ ಮಿಡಲಿಂದ ಭುಜದ ನೇರ ಒಂದು ಕ್ರಾಸ್ ಬೆಲ್ಟ್ ಹತ್ರ ಒಂದು ಟಿಕ್ಕಿಯನ್ನು ಮಾರ್ಕನ್ನು ಹಾಕ್ತೆ. ಈಗ 1.5 ಇಂಚು ಲೆಂತಿಗೆ ಆ ಮಾರ್ಕಿಂದ 1.5 ಇಂಚು ಲೆಂತಿಗೆ ಮತ್ತೊಂದು ಮಾರ್ಕನ್ನು ಹಾಕ್ತೀನಿ. ಇದು ಉದ್ದ ರೀ ಲೆಂತಿಗೆ ಹಾಕಿದ್ದು. ಈಗ ಅಗಲಕ್ಕೆ ಮತ್ತೆ 1.5 ಇಂಚು ಕ್ರಾಸ್ ಬೆಲ್ಟ್ ಹತ್ರ ಅಗಲಕ್ಕೆ, ಇದು 1.5 ಇಂಚು ಮಿಡಲ್ ಬರಬೇಕ್ರಿ, ಅದು ಲೆಂತಿಗೆ ಹಾಕಿದ್ದು. ಈಗ ಇದಕ್ಕೂ ಸಹ ನಾವು ಟ್ರ್ಯಾಂಗಲ್ ಶೇಪನ್ನು ಕೊಡಬೇಕಾಗುತ್ತೆ. ಟ್ರ್ಯಾಂಗಲ್ ಶೇಪ್ ಈ ರೀತಿ ಪಿರಾಮಿಡ್ ಶೇಪಲ್ಲಿ ನಾವು ಶೇಪನ್ನು ಹಾಕ್ಕೋಬೇಕು. ಈಗ ಬಗಲ್ ಕಡೆಯಿಂದ 4.5 ಇಂಚಿಗೆ ಮತ್ತೊಂದು ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಟಕ್ಸ್ ಮಾರ್ಕನ್ನು 4.5 ಇಂಚು. ಇದು 4.5 ಇಂಚು ಮುಂಭಾಗದ್ದು ಉಕ್ಸ್ ಮನೆ ಕಡೆಯಿಂದ ಬರುತ್ತಲ್ಲ, ಅದು 3 ಇಂಚು. ಅವೆರಡು ನೇರ ಇರೋ ಥರ ನಾವು ನೋಡ್ಕೋಬೇಕ್ರೆ. ಆಮೇಲೆ ಆರ್ಮೋಲ್ ಕಡೆಯಿಂದ ಏನು ಟಕ್ಸ್ ಬರುತ್ತಲ್ಲ, ಅದನ್ನು ನಾನು 3 ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಆರ್ಮೋಲ್ ಕಡೆಯಿಂದ ಬರೋದು 3 ಇಂಚಿಗೆ ಒಂದು ಮಾರ್ಕನ್ನು ಹಾಕಿದೆ. ಈ ರೀತಿ ನೀವು ಪರ್ಫೆಕ್ಟಾಗಿ ಮಾರ್ಕ್ ಹಾಕಿದ್ರಪ್ಪ ಅಂದರೆ ನಿಮಗೆ ಕಟೋರಿ ಥರ ಒಂದು ಬ್ಲೌಸ್ ಕೊಡ್ತವೆ. ಬ್ರಾನೇ ಬೇಡ, ಬ್ರಾ ಹಾಕಿದಾರ ಅನ್ನೋ ಥರ ಒಂದು ಟಕ್ಸ್ ಕೊಡ್ತವೆ. ಆ ಥರ ನೀವು ಬ್ಲೌಸನ್ನು ರೆಡಿ ಮಾಡ್ಕೋಬೋದು. ಈಗ ಈ ರೀತಿ ನಾನು ಮಾರ್ಕ್ ಕೆಳಗೆ ಬರೋ ಥರ ನೋಡಿಕೊಂಡು ಇದಕ್ಕೆ ನಾನು ಸಾಡಿ ಬ್ಲೌಸ್ ಬಟ್ಟೆನ ಜೋಡಿಸ್ಕೋತೀನಿ. ಈ ಥರ ಹಾಕ್ಕೊಂಡು ನೀವು ಈ ಥರ ಮಾರ್ಕ್ ಹಾಕ್ಕೊಂಡು ಬಿಗ್ನರ್ಸ್ ಈ ಥರ ಹಾಕ್ಕೊಳ್ಳಿಲ್ಲಪ್ಪ ಅಂದರೆ ನೀವು ಉಲ್ಟಾ ಆಗಿಬಿಡುತ್ತೆ, ಮತ್ತು ಬಿಚ್ಕೋತಾ ಕೊಡಬೇಕಾಗುತ್ತೆ. ನೀವು ಈ ಥರ ಒಂದು ಶೇಪನ್ನು ಹಾಕ್ಕೊಂಡು ಇಟ್ಟು ನಂತರ ನೀವು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ಈಗ ಇದಕ್ಕೆ ನಾನು ಸ್ಟಿಚ್ ಹಾಕ್ತೀನಿ. ನೀಟಾಗಿ ನೇರ ಬರೋ ಥರ ಒಂದು ಹೊಲಿಗೆಯನ್ನು ಹಾಕಬೇಕು. ಈಗ ಇನ್ನೊಂದು ಪೀಸ್ ಬಟ್ಟೆ ಏನಿತ್ತಲ್ಲ, ಅದನ್ನು ಸಹ ನಾನು ಇದೇ ಥರ ಜೋಡಿಸ್ಕೋತೀನಿ. ಇದೇ ಥರ ಇದಕ್ಕೊಂದು ಹೊಲಿಗೆಯನ್ನು ಹಾಕೋತೀನಿ. ನೀಟಾಗಿ ಈ ಹೊಲಿಗೆನ ಹಾಕ್ಕೊಂಡು ಇದನ್ನು ನಾವು ಈಗ ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಯಾಕಪ್ಪ ಅಂದ್ರೆ ಈ ಥರ ಒಂದು ಸ್ವಲ್ಪ ನಾವು ಕಟ್ ಮಾಡಿ ನಂತರ ಬಟ್ಟೆನ ಹೊಲಿಸಿ ತಿರುವಿ ಹಾಕಿದರೆ ನೀಟಾಗಿ ಬರ್ತವೆ. ಆದ್ದರಿಂದ ಈ ಥರ ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ
ಇದನ್ನು ಸಹ ಸೇಮ್ ಮೆಥಡಲ್ಲಿ ಕಟ್ ಮಾಡ್ತೀನಿ. ಹೀಗೆ ಕಟ್ ಮಾಡಿ ನಂತರ ಬಟ್ಟೆನ ಈ ರೀತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಉಲ್ಟಾ ಮಾಡಿ ಸ್ಟಿಚ್ ಹಾಕ್ತೆ. ಇವಾಗ ನಾ ಏನು ಶೇಪ್ ಕೊಟ್ಟಿದ್ದಲ್ಲ ಅದನ್ನು ಸ್ಟಿಚ್ಚನ್ನು ಹಾಕ್ತೀನಿ ನೋಡಿರಿ ಯಾವ ರೀತಿ ಅಂತ. ಈಗ ಬಟ್ಟೆ ಹೆಚ್ಚಿಗೆ ಕಟ್ ಮಾಡಿದ್ನಲ್ಲ ನಾನು ಬ್ಲೌಸ್ ಬಟ್ಟೆನ, ಅದು ಲೈನಿಂಗ್ ಬಟ್ಟೆಗಿಂತ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿರ್ಬೇಕು ನಾವು. ನಂತರ ಈ ಥರ ಕಟ್ ಮಾಡಿದಾಗ ಅದು ನೀಟಾಗಿ ಕೂಡುತ್ತೆ. ಫಸ್ಟೇ ಕರೆಕ್ಟಾಗಿ ಕಟ್ ಮಾಡ್ಕೋಬಾರ್ದು. ಅರ್ಧ ಇಂಚಾಗಲಿ 1 ಇಂಚಾಗಲಿ ಇಲ್ಲ 1/4 ಇಂಚಾಗಲಿ ಜಾಸ್ತಿನೇ ಇರಬೇಕು ಬ್ಲೌಸ್ ಬಟ್ಟೆ. ಇದಿಷ್ಟಾದರೆ ಮುಗೀತು. ಇವಾಗ ಟಕ್ಸನ್ನು ನೋಡ್ರಿ, ಇಲ್ಲೇ ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ನಲ್ಲ, ಇದನ್ನು ನಾನೀಗ ಟಕ್ಸನ್ನು ಯಾವ ರೀತಿ ಹಿಡಿಯೋದು ಅಂತಂದು ತೋರಿಸ್ತಾ ಇದ್ದೀನಿ. ಈ ರೀತಿ ಪರ್ಫೆಕ್ಟಾಗಿ ನೀವು ಮಾರ್ಕ್ ಹಾಕ್ಕೊಂಡು ಟಕ್ಸನ್ನು ಹಿಡಿಬೇಕು. ಇದು ಮಿಡಲ್ ಟಕ್ಸ್. ಫಸ್ಟ್ ನಾನು ಹಿಡಿಯೋದು ಮಿಡಲ್ ಟಕ್ಸ್. ಟಕ್ಸ್ ಹಿಡ್ದಿದ್ದಾತು. ಈಗ ಉಕ್ಸಿನ ಮನೆ ಕಡೆ ಬರುತ್ತಲ್ರಿ ಆ ಟಕ್ಸು ನೀಟಾಗಿ ಮಾರ್ಕ್ ಮೇಲೆ ಬರೋ ಥರ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಈಗ ಬಗಲ್ ಶೇಪ್ ಕಡೆ ಬರುತ್ತಲ್ರಿ ಆ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈಗ ಲಾಸ್ಟ್ ಆರ್ಮೋಲ್ ಸ್ಟಿಚ್ ಆದರೆ ಒಂದು ಸೈಡಿಂದು ಫಿನಿಶ್ ಆತ್ರಿ. ಇವಾಗ ನೋಡ್ರಿ, ಇಲ್ಲಿ ಈ ಥರ ಒಂದು ಶೇಪ್ ಬಂತಪ್ಪ ಅಂದ್ರೆ ನಾವು ಬಫ್ ಹಾಕೇ ಇಲ್ಲ, ಇದಕ್ಕೆ ಬಫ್ ಹಾಕ್ಯಾರ ನನ್ನ ಥರ ಶೇಪು ಬಂತು ನೋಡ್ರಿ. ಈಗ ಇದಕ್ಕೂ ಸಹ ಫಸ್ಟ್ ಮಿಡಲ್ ಟಕ್ಸನ್ನು ನಾನು ಹಿಡಿತೀನಿ. ಪಿರಾಮಿಡ್ ಶೇಪಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಅದನ್ನು ನಾನು ಫಸ್ಟು ಸ್ಟಿಚ್ಚನ್ನು ಹಾಕೋತೀನಿ. ನೀಟಾಗಿ ಜೋಡಿಸ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ಲಾಸ್ಟ್ ತುದಿಗೆ ಸ್ವಲ್ಪ ರಫ್ ಮಾಡ್ಕೋಬೇಕು, ಹಿಂದ್ಕ ಮುಂದ್ಕ ಓಡಾಡಿಸ್ಬೇಕು ಅದನ್ನು ನೀಡಲನ್ನು. ಈಗ ಉಕ್ಸಿನ ಮನೆ ಕಡೆಯಿಂದ ಒಂದು ಟಕ್ಸನ್ನು ಮಾರ್ಕಿನ ಮೇಲೆ ಹಾಕ್ಕೊಂಡೆ. ಈಗ ಬಗಲ್ ಶೇಪ್ ಕಡೆಯಿಂದ ಮತ್ತೊಂದು ಟಕ್ಸನ್ನು ಹಾಕ್ತೀನಿ. ಇದು 4.5 ಇಂಚ್ ಇರಬೇಕ್ರಿ. ಇದು ಬಗಲ್ ಶೇಪ್ ಕಡೆಯಿಂದ ಬರುತ್ತಲ್ಲ 4.5 ಇಂಚು. ಇಷ್ಟಾದ್ರೆ ಮುಗೀತು. ಈಗ ಆರ್ಮೋಲ್ ಕಡೆಯಿಂದ ಕೊನೆ ಟಕ್ಸು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಟಿಪ್ಸ್ ಇರ್ತವೆ ಕಟ್ ಮಾಡೋದ್ರಲ್ಲಿ ಮತ್ತು ಸ್ಟಿಚ್ ಮಾಡೋದ್ರಲ್ಲಿ, ಅದನ್ನು ಸಹ ನಾನು ನಿಮಗೆ ಹೇಳ್ತೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಆಗೋದನ್ನು, ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡ್ರಿ, ಇಲ್ಲಿ ನಾನು ಬಫ್ ಹಾಕಿಲ್ಲ, ಏನಿಲ್ಲ. ಬಫ್ ಹಾಕಿರೋ ಥರನೇ ಶೇಪು ಬಂದಿದೆ. ಈ ಥರ ಒಂದು ಮಾರ್ಕನ್ನು ಹಾಕಿ ನೀವು ಸ್ಟಿಚ್ ಮಾಡಿದರೆ ನಿಮಗೆ ಕಟೋರಿ ಥರನೇ ಬ್ಲೌಸ್ ಕುಂದಿರ್ತವೆ. ನೀಟಾಗಿ ಪರ್ಫೆಕ್ಟಾಗಿ ನೀವು ಬ್ರಾನೇ ಬೇಡ ಆ ಥರ